ಎಪಿಸೋಡ್ 171. ಅಮ್ಮನಿಂದಲೇ ದೂರವಾಯಿತು ಅವರಿಬ್ಬರ ಮುಗ್ಧ ಪ್ರೀತಿ. ಕಾಲೇಜಿಂದ ಬಂದ ದಿವ್ಯಾನ ರೆಡಿ ಮಾಡಿಸಿ ತಮ್ಮ ಜೊತೆಯಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೊರಟರು ಅಂಬುಜಾ. ಅವ್ರನ್ನ ಕಾರ್ನಲ್ಲಿಯೇ ಕರ್ಕೊಂಡು ಹೋದ ಭರತ್ ದೇವಸ್ಥಾನಕ್ಕೆ ಬಂದು ದಿವ್ಯಾ ಹೆಸರಿನಲ್ಲಿ ಅರ್ಚನೆ ಮಾಡೋಕ್ಕೆ ಹೇಳಿ ಕೈ ಮುಗಿದು ನಿಂತರು. ದೇವ್ರಿಗೆ ಮಹಾಮಂಗಳಾರತಿ ಮಾಡುತ್ತಿರುವಾಗ ಕೈ ಮುಗಿದು ನಿಂತಿದ್ದ ದಿವ್ಯಾ ತನ್ನ ಪಕ್ಕದಲ್ಲಿ ನಿಂತಿದ್ದ ಭರತ್ ಕಡೆ ಬಾಗಿ, ಬೇಗ ನಮ್ಮಿಬ್ರಿಗೂ ಮದುವೆ ಆಗಲಿ ಅಂತ ಸ್ಟ್ರಾಂಗಾಗಿ ಬೇಡ್ಕೊಮಾವ ಅಂದ್ಲು. ಭರತ್ ಸುಮ್ಮನೆ ಇರು ಬಂಗಾರಿ ಅಂತ ಪಿಸ್ಕೊಟ್ಟ. ಅವರ ಮಾತುಗಳು ಅಂಬುಜಾ ಅವ್ರ ಕಿವಿಗೂ ಬಿತ್ತು. ಒಂದ್ಸಲ ಹಿಂದೆ ತಿರುಗಿ ನೋಡಿ ಸುಮ್ಮನಾದ್ರು. ಮನಸ್ಸಲ್ಲಿ ದೇವ್ರೆ, ದಿವ್ಯಾ ಪುಟ್ಟಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು. ಈಗ ನಾನು ಮಾಡಿರೋ ನಿರ್ಧಾರದಿಂದ ಅವಳಿಗೆ ಆಘಾತ ಆಗೋದು ಸಹಜ, ಆದರೆ ಅದನ್ನು ಭರಿಸೋ ಶಕ್ತಿ ಕೊಡಪ್ಪ. ಭರತ್, ದೇವ್ರೆ, ನನ್ನ ಬಂಗಾರಿ ಯಾವಾಗಲೂ ಖುಷಿಯಾಗಿರೋ ಹಾಗೆ ಮಾಡು. ನಾನು ಅವಳಿಗೆ ಸಿಗಲ್ಲ ಅನ್ನೋ ನೋವನ್ನು ಸಹಿಸೋ ಶಕ್ತಿ ಕೊಡು ಅವಳಿಗೆ ಅಂತ ಬೇಡ್ಕೊಂಡ. ದಿವ್ಯಾ, ಕೇಳ್ದೇನೆ ಎಲ್ಲ ನೀನೇ ಕೊಟ್ಟಿದೀಯಾ. ನನ್ನ ಭರತ್ ಮಾವ ಯಾವಾಗಲೂ ನನ್ನ ಜೊತೆನೇ ಇರೋ ಹಾಗೆ ಮಾಡು. ನಮ್ಮ ಪ್ರೀತಿನ ಅಪ್ಪ ಅಮ್ಮ ಒಪ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂಡ್ಳು. ಎಲ್ಲರೂ ಪ್ರಸಾದ ತಗೊಂಡು ಹೊರಗೆ ಬರ್ತಾ ಇದ್ರು. ಅಂಬುಜಾ, ದಿವ್ಯಾ, ಭರತ್, ನಿಮ್ಮಿಬ್ಬರ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ದೇವಸ್ಥಾನದ ಹಿಂಬದಿಯಲ್ಲಿರೋ ಒಂದು ಒಂಟಿ ಮಂಟಪದ ಹತ್ರ ಕರ್ಕೊಂಡು ಹೋದರು. ಅವರಿಬ್ಬರ ಮುಂದೆ ನಿಂತು, ಈಗ ನಾನು ನಿಮ್ಮಿಬ್ಬರನ್ನು ಒಂದು ಮಾತು ಕೇಳ್ತೀನಿ, ಅದನ್ನು ನೀವಿಬ್ಬರು ನಡೆಸ್ಕೊಡ್ತೀರಾ ಅಂತ ನನ್ನ ಮೇಲೆ ಕೈ ಇಟ್ಟು ಆಣೆ ಮಾಡಿ ಮಾತು ಕೊಡಿ ಅಂತ ಕೈ ಮುಂದೆ ಚಾಚಿದ್ರು. ಭರತ್ಗೆ ಅವ್ರು ಏನು ಕೇಳ್ತಾರೋ ಅನ್ನೋದು ಗೊತ್ತಿತ್ತು, ಹಾಗಾಗಿ ಅವರನ್ನೇ ನೋಡ್ತಾ ಸುಮ್ಮನೆ ನಿಂತಿದ್ದ. ದಿವ್ಯಾ ತುಂಬ ಖುಷಿಯಲ್ಲಿದ್ದ ಕಾರಣ ಸರಿ ತಪ್ಪು ಯೋಚಿಸದೆ ಅವ್ರ ಕೈ ಮೇಲೆ ಕೈ ಇಟ್ಟು, ಆಯಿತು ಅಮ್ಮ, ನೀವೇನು ಹೇಳಿದ್ರು ನಾವು ಕೇಳ್ತೀವಿ, ಮಾತನ್ನು ಖಂಡಿತವಾಗ್ಲೂ ನಡೆಸ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ಲು. ಅಂಬುಜಾ ಅವರು ಭರತ್ನ ನೋಡಿಕೊಂಡು, ನೀನು ಮಾತು ಕೊಡಲ್ವಾ ಭರತ್ ಅಂತ ಕೇಳಿದ್ರು. ದಿವ್ಯಾ, ಅವ್ನು ಸುಮ್ಮನೆ ನಿಂತಿರೋದು ನೋಡಿ, ಕೊಡದೆ ಇನ್ನೇನು ಮಾಡ್ತಾನೆ ಅಮ್ಮ, ಮಾತು ಕೊಡು ಮಾವ ಅಂತ ಕೇಳ್ತಾ ಇದ್ದಾರೆ ತಾನೇ ಅಂತ ಅವನ ಕೈ ಹಿಡಿದು ಅಂಬುಜಾ ಅವ್ರ ಕೈ ಮೇಲೆ ತನ್ನ ಕೈ ಇಟ್ಟು, ತನ್ನ ಕೈ ಮೇಲೆ ಅವನ ಕೈ ಇಟ್ಕೊಂಡು, ಈಗ ಇಬ್ಬರು ಸೇರಿ ಮಾತು ಕೊಡ್ತಾ ಇದ್ದೀವಿ, ಏನಂತ ಹೇಳಿ ಅಮ್ಮ ಅಂದ್ಲು. ಭರತ್ ಮನಸ್ಸಲ್ಲಿ, ನೀನು ಏನು ಮಾಡ್ತಾ ಇದೆಯಾ ಬಂಗಾರಿ, ಖುಷಿಯಲ್ಲಿ ಅದು ಏನು ಅಂತ ಕೇಳ್ದೇನೆ ಮಾತು ಕೊಡ್ತಾ ಇದೆಯಲ್ಲ ಅಂದ್ಕೊಳ್ತಾ ಇದ್ದ. ಅಂಬುಜಾ, ದಿವ್ಯಾ, ನಾವು ಬನವಾಸಿಯಿಂದ ಶುಂಠಿಕೊಪ್ಪಕ್ಕೆ ಬಂದು ಬರೋಬ್ಬರಿ 7 ವರ್ಷ ಆಯಿತು. ಅಲ್ಲಿಂದ ಇಲ್ಲಿ ತನಕ ಯಜಮಾನರು ರತ್ನಮಾಲಾ ಅಮ್ಮವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ವಿಶ್ವಾಸಕ್ಕೆ ಯಾವುದೇ ದ್ರೋಹ ಬಗೆಯದೆ ಇಲ್ಲಿ ತನಕ ಅವ್ರ ಸ್ನೇಹ ಉಳಿಸ್ಕೊಂಡು ಬಂದಿದ್ದೀನಿ. ಈಗ ಅದು ಒಂದು ಶಕ್ತಿಯಿಂದ ಅಪಚಾರ ಆಗುವಂತಹ ಸಮಯ ಬಂದಿದೆ. ಅದನ್ನು ದೂರ ಮಾಡಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ? ದಿವ್ಯಾ, ಆ ಶಕ್ತಿ ಯಾವುದು ಅಂತ ಹೇಳಿ ಅಮ್ಮ, ಖಂಡಿತವಾಗಿಯೂ ನಿಮ್ಮ ಮತ್ತು ನಮ್ಮ ಅಮ್ಮನ ಸ್ನೇಹ ಉಳಿಸೋಕೆ ನಾವು ಅದನ್ನು ದೂರ ಮಾಡ್ತೀವಿ ಅಂದ್ಲು. ಅಂಬುಜಾ, ನಿಜವಾಗ್ಲೂ? ದಿವ್ಯಾ, ಹೌದು ಅಮ್ಮ, ನೀವು ಹೇಳಿ. ಅಂಬುಜಾ, ಆ ಶಕ್ತಿ ಬೇರೆ ಯಾವುದೂ ಅಲ್ಲ ದಿವ್ಯಾ, ನಮ್ಮಿಬ್ಬರ ಸ್ನೇಹಕ್ಕೆ ಮುಳುವಾಗ್ತಾ ಇರೋದು ನಿಮ್ಮಿಬ್ಬರ ಪ್ರೀತಿ. ಅದಕ್ಕೆ ನಮ್ಮ ಸಂಬಂಧ ಹೀಗೆ ಇರಬೇಕು ಅಂದರೆ ನೀವಿಬ್ಬರು ಇವತ್ತಿಂದ ನಿಮ್ಮ ಪ್ರೀತಿನ ದೂರ ಮಾಡಬೇಕು, ನಿಮ್ಮ ಪ್ರೀತಿನ ಮರ್ತು ಬಿಡಬೇಕು ಅಂದರು. ದಿವ್ಯಾ ಅವ್ರ ಮಾತು ಕೇಳಿ ಸಿಡಿಲು ಬಡ್ದಂತೆ ಆಯಿತು. ಫಟ್ ಅಂತ ಅವ್ರ ಕೈಯಿಂದ ತನ್ನ ಕೈ ತೆಗೆದು 2 ಹೆಜ್ಜೆ ಹಿಂದೆ ಸರಿದ್ರು. ಅಂದರೆ ನಿಮಗೆ? ಅಂಬುಜಾ, ನನಗೆಲ್ಲ ಗೊತ್ತು ದಿವ್ಯಾ, ನಿಮ್ಮಿಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮಿಬ್ಬರ ಪ್ರೀತಿ ಎಲ್ಲರ ಮನಸ್ಸಲ್ಲೂ ದೊಡ್ಡ ಬಿರುಗಾಳಿ ಎಬ್ಬಿಸ್ಬಿಡುತ್ತೆ, ನಂಬಿಕೆಗಳ ಮೇಲೆ ಹೊಡೆತ ಬೀಳುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾಳೆ ನನ್ನ ಮಗನ ಮೇಲೆ ನನ್ನ ಮೇಲೆ ತುಂಬ ಅಪವಾದಗಳು ಬಂದ್ಬಿಡುತ್ತೆ ದಿವ್ಯಾ. ಅದನ್ನೆಲ್ಲ ಸಹಿಸ್ಕೊಂಡು ಬದುಕೋ ಶಕ್ತಿ ನನಗಂತೂ ಇಲ್ಲ. ನೀನು ಕೈ ಮುಗಿತೀನಿ, ನಿಮ್ಮ ಪ್ರೀತಿನ ಮರೆತು ಬಿಡು ಅಂದರು. ದಿವ್ಯಾಗೆ ಕಣ್ಣೀರು ನಿಲ್ತಾನೇ ಇಲ್ಲ. ಬೆಳಿಗ್ಗೆಯಿಂದ ಎಷ್ಟು ನಕ್ಕಿದ್ಲೋ ಅಷ್ಟು ಅಳ್ತಾನೇ ಇದ್ಲು. ಅಳ್ತಲೇ ಅವ್ರ ಕೈ ಹಿಡಿದು, ಅಮ್ಮ, ಹೀಗೆಲ್ಲ ಹೇಳಿದರೆ ಹೇಗಮ್ಮ, ನಾನು ಭರತ್ ಮಾವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಂತೂ ಖಂಡಿತ ಇಲ್ಲ ಅಮ್ಮ, ಪ್ಲೀಸ್ ಅವರಿಂದ ನನ್ನ ದೂರ ಮಾಡಬೇಡಿ ಅಂತ ಕಾಲಿಗೆ ಬಿದ್ದು ಗೋಗರೆದ್ಲು. ಅಂಬುಜಾ, ದಿವ್ಯಾ, ನೀನು ಹೀಗೆಲ್ಲ ಮಾಡಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಕಣಮ್ಮ, ಆದರೆ ಒಂದಂತೂ ನಿಜ, ಈ ಜನ್ಮದಲ್ಲಿ ನೀವಿಬ್ಬರು ಒಂದಾಗೋಕ್ಕಾಗಲ್ಲ ನೋಡು. ನೀನು ನನಗೆ ಮಾತು ಕೊಟ್ಟಿದೀಯಾ, ಮಾತು ಕೊಟ್ಟು ಮುರಿಯೋ ಹಾಗಿಲ್ಲ, ಅದನ್ನು ನೀನು ನಡೆಸ್ಕೊಡ್ಲೇಬೇಕು ದಿವ್ಯಾ ಅಂದರು. ದಿವ್ಯಾಗೆ ಏನೂ ತೋಚದೆ ಕುಸ್ತು ಕೂತು ಅಳ್ತಾ ಇದ್ಲು. ಅಂಬುಜಾ ಅವಳು ಹಾಗೆ ಅಳೋದನ್ನು ನೋಡಿ ಅವಳು ಕೈ ಹಿಡಿದು ಮೇಲೆತ್ತಿ, ದಿವ್ಯಾ ಪುಟ್ಟಿ, ಹುಟ್ಟಿದ ದಿನ ಹೆಣ್ಮಕ್ಳು ಅಳಬಾರ್ದು ಕಂದ, ಸರಿ
ನೀನು ನಿನ್ನ ಮಾತನ್ನು ನಡೆಸ್ಕೊಡೋದು ಬೇಡ, ಆದರೆ ನಾವು ನಂಬಿಕೆ ಕಳ್ಕೊಂಡು ಬದುಕೋಕ್ಕಿಂತ ನಂಬಿಕೆ ಉಳಿಸ್ಕೊಂಡೇ ಇಲ್ಲಿಂದ ವಾಪಸ್ ಬನವಾಸಿಗೆ ಹೊರಟು ಹೋಗ್ತೀವಿ. ಭರತ್ ಯಜಮಾನ್ರಿಗೆ ನಾವು ಬನವಾಸಿಗೆ ಹೋಗ್ತಿದ್ದೀವಿ ಅಂತ ವಿಷಯ ಮುಟ್ಟಿಸು, ಇವತ್ತೇ ಇಲ್ಲಿಂದ ಹೋಗೋಣ ಅಂದರು. ದಿವ್ಯಾ ಭರತ್ ನೋಡಿ ಅಳ್ತಾ, ಬೇಡ ಅಮ್ಮ, ನಾನು ನಿಮ್ಮ ಮಾತು ನಡೆಸ್ಕೊಡ್ತೀನಿ. ನನ್ನ ಪ್ರೀತಿಯಿಂದ ನಿಮ್ಗೇನೂ ತೊಂದರೆ ಆಗಲ್ಲ ಅಮ್ಮ. ನಿಮ್ಮ ಸ್ನೇಹ ಅನ್ನೋ ಗಾಜಿನ ಕೋಟೆಗೆ ನನ್ನ ಪ್ರೀತಿ ಯಾವತ್ತೂ ಖಡ್ಗ ಆಗಿರೋದಿಲ್ಲ. ಅದೊಂದು ಮೃದುವಾದ ಹೂವು ಅಮ್ಮ, ಅದರಿಂದ ಕೋಟೆ ಹೊಡೆಯಲ್ಲ. ನಾನು ಭರತ್ ಮಾವನಿಂದ ದೂರ ಆಗ್ತೀನಿ, ಆದರೆ ನೀವು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಡಿ ಅಮ್ಮ, ಪ್ಲೀಸ್. ಮಾತು ತೊಗೊಂಡು ನನ್ನ ಬದುಕಿಂದ ಅವ್ರನ್ನ ದೂರ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ನನ್ನ ಕಣ್ಮುಂದೆ ಆದರೂ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ದೂರದಿಂದ ಅವ್ರ ಮುಖ ನೋಡಿಕೊಂಡು ಹೇಗೋ ಇದ್ಬಿಡ್ತೀನಿ ಅಮ್ಮ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನೀವು ಇಲ್ಲಿಂದ ಹೋಗಿಬಿಡಿ ಅಮ್ಮ ಅಂದ್ಲು. ಅವಳು ಪಡ್ತಿರೋ ಕಷ್ಟ ಅಂಬುಜ ಅವ್ರಿಗೂ ನೋವಾಗ್ತಿತ್ತು. ಅವ್ರಿಗೆ ಬೇರೆ ದಾರಿ ಇರಲಿಲ್ಲ. ಭರತ್ ಮನಸ್ಸಲ್ಲಿ ಅಂಧಕಾರವೇ ಕವಿದಿತ್ತು. ಮಾತು ಮೌನವಾಗಿತ್ತು. ಸರಿ ದಿವ್ಯಾ, ನೀನು ಹೇಳ್ದಾಗೆ ನಾವು ಎಲ್ಲೂ ಹೋಗೋದಿಲ್ಲ. ಆದರೆ ಇವತ್ತಿನಿಂದ ನಿನಗೂ ಭರತ್ಗೂ ಯಾವುದೂ ಸಂಬಂಧ ಇರೋದಿಲ್ಲ. ಅವ್ನು ಕೇವಲ ನಿಮ್ಮ ಮನೆ ಡ್ರೈವರ್ ಅಷ್ಟೇ. ನೀನು ಕೂಡ ಹಾಗೆ ನಡ್ಕೋಬೇಕು. ಯಜಮಾನ್ರು ಯಾವ ಹುಡುಗನ್ನ ತೋರಿಸ್ತಾರೋ ಆ ಹುಡುಗನ್ನ ಮದುವೆ ಆಗು ಮಗಳೇ. ನಿನ್ನ ಬದುಕು ಬಂಗಾರ ಆಗುತ್ತೆ. ಅಳ್ಬೇಡ, ಸಮಾಧಾನ ಮಾಡ್ಕೊ ಅಂತ ಅವಳು ಕಣ್ಣು ಹೊರಿಸಿದ್ರು. ಇನ್ನು ಭರತ್ ಕಡೆ ತಿರುಗಿ, ನಿನಗೂ ಅಷ್ಟೇ ಭರತ್, ಇನ್ಮೇಲಿಂದ ದಿವ್ಯಾ ನಿನಗೆ ಯಜಮಾನ್ರ ಮಗಳು ಅಷ್ಟೆ. ನಿಮ್ಮಿಬ್ಬರ ನಡುವೆ ಇನ್ನೇನೂ ಉಳಿದಿಲ್ಲ ಭರತ್. ನಿನ್ನ ಕುತ್ತಿಗೆಯಲ್ಲಿ ದಿವ್ಯಾ ಹಾಕಿರೋ ಚೈನ್ ತೆಗೆದು ಅವಳಿಗೆ ಕೊಡು. ನಿಮ್ಮಿಬ್ಬರ ಪ್ರೀತಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ನಿಮ್ಮಿಬ್ಬರ ಹತ್ರ ಇರಬಾರ್ದು. ಅವರ ಮಾತು ಹೇಳಿದ ತಕ್ಷಣ ಭರತ್ ಕಣ್ಣಂಚಲ್ಲಿ ಕಣ್ಣೀರು ತುಳುಕ್ತಿತ್ತು. ಪಾಪ, ಯಾರಿಗೇ ಆಗಲಿ ಈ ಥರ ಒಂದು ಹೇಳಿದಾಗ ಹೇಗಾಗುತ್ತೆ ಮನಸ್ಸಿಗೆ. ಅದು ಇಬ್ಬರ ಮುಂದೆನೂ ನಿಂತ್ಕೊಂಡು ಅವ್ರ ತಾಯಿನೇ ಹೇಳ್ತಿದ್ದಾರೆ ಅಂದಾಗ ಅವನಿಗೇನು ಮಾತಾಡೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ದಿವ್ಯಾಳಿಗೂ ಕೂಡ ಕಣ್ಣೀರಿನ ಧಾರಾಕಾರತೆಗೆ ಪಾರವೇ ಇರಲಿಲ್ಲ. ಭರತ್ ನಿಧಾನವಾಗಿ ತನ್ನ ಕೊರಳಲ್ಲಿದ್ದ ಚೈನ್ನ ಹಿಡಿದು ದಿವ್ಯಾನ ನೋಡ್ದ. ಅವಳ ಚೈನ್ನ ಅವನ ಕೊರಳಿಗೆ ಹಾಕುವಾಗ ಹೇಳಿದ ಮಾತು ನೆನಪಿಗೆ ಬಂತು. ಮತ್ತೆ ಅವಳ ಕಣ್ಣಲ್ಲಿ ಹರಿತಿರೋ ಕಣ್ಣೀರು ನೋಡಿ ಅವನಿಗೆ ಸಹಿಸೋಕ್ಕಾಗಲಿಲ್ಲ. ಅಮ್ಮ, ನೀವು ಹೇಳಿದ ಮಾತೆಲ್ಲ ನಾವು ಕೇಳ್ತೀವಿ ಅಮ್ಮ, ಆದರೆ ನನ್ನ ಬಂಗಾರಿ ಮೊದಲನೇ ಸಲ ನನಗೆ ಅಂತ ಗಿಫ್ಟನ್ನ ಕೊಟ್ಟು ಅದನ್ನು ಸಾಯೋ ತನಕ ಜೋಪಾನ ಮಾಡು ಅಂತ ಹೇಳಿದ್ದಾಳೆ. ನಾನು ಕೂಡ ಅದನ್ನು ಜೋಪಾನ ಮಾಡ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ. ಅಮ್ಮ, ಈಗ ಅದನ್ನು ವಾಪಸ್ ಕೊಟ್ಟು ಮಾತು ತಪ್ಪು ಅಂತೀಯಾ? ಅಂಬುಜ: ಸರಿ, ಆ ಗಿಫ್ಟ್ಗಳು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಡೀರಿ ಹೋಗೋಣ. ದಿವ್ಯಾ: ಅಮ್ಮ, ಕೊನೆಯದಾಗಿ ಒಂದು ಸಲ ಮಾವನ್ನ ತಪ್ಕೋಬೋದಾ ಪ್ಲೀಸ್? ಅಂಬುಜ ಅವರಿಂದ 2 ಹೆಜ್ಜೆ ಹಿಂದೆ ಸರಿದು ಓಕೆ ಅಂತ ತಲೆ ಆಡಿಸಿ, ಭರತ್ ಸಮಾಧಾನ ಮಾಡಿ ಕರ್ಕೊಂಡು ಬಾ, ನಾನು ಕಾರ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರು. ಅವ್ರು ಆ ಕಡೆ ಹೋಗ್ತಿದ್ದಂತೆ ಭರತ್ ದಿವ್ಯಾ ಒಬ್ರಿಗೊಬ್ರು ಗಟ್ಟಿಯಾಗಿ ತಪ್ಪಿ ಅಳೋದಕ್ಕೆ ಆರಂಭಿಸಿದ್ರು. ದಿವ್ಯಾ: ನಿನಗೆ ಈ ಸಂದರ್ಭ ಬಂದೇ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಅಲ್ವಾ ಮಾವ? ಅದಕ್ಕೆ ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ದೆ ಅಲ್ವಾ? ನಂಗೆ ಕ್ಷಮಿಸ್ಬಿಡು ಮಾವ. ವಿಷಯ ಏನು ಅಂತ ತಿಳ್ಕೊಳ್ದೆ ಖುಷಿಯಲ್ಲಿ ಮಾತು ಕೊಟ್ಟು ತಪ್ಪು ಮಾಡಿಬಿಟ್ಟೆ. ಇಷ್ಟು ಬೇಗ ಈ ಕ್ಷಣ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಾವ. ಅಂಬುಜಮ್ಮ ಈ ರೀತಿ ನಮ್ಮನ್ನು ಲಾಕ್ ಮಾಡ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಪ್ಪ ಅಮ್ಮನ ಹತ್ರ ನನ್ನ ಪ್ರೀತಿ ಹೇಳೋಕ್ಕೂ ಮುಂಚೆ ನನ್ನ ಪ್ರೀತಿನ ಸಾಯಿಸ್ಬಿಟ್ರಲ್ಲ ಮಾವ. ಭರತ್: ಸಮಾಧಾನ ಮಾಡ್ಕೊ ಬಂಗಾರಿ. ಎಷ್ಟೋ ಪ್ರೀತಿಗಳು ಹುಟ್ಟೋಕೆ ಮೊದಲೇ ಸತ್ತೋಗ್ತವಂತೆ, ಅದರಲ್ಲಿ ನಮ್ಮ ಪ್ರೀತಿನೂ ಒಂದು. ಮಾತು ಕೊಟ್ಟಿದ್ದೀವಿ, ನಡೆಸೋಣ. ದಿವ್ಯಾ: ಅಂತ ಇಬ್ಬರು ಒಬ್ರನ್ನೊಬ್ರು ಸಂತೈಸ್ತಾ ಅದೆಷ್ಟೋ ಸಮಯ ಕಳೆದು ವಾಪಸ್ ಕಾರ್ ಹತ್ರ ಬಂದರು. ದಿವ್ಯಾ ಅಂಬುಜ ಅವ್ರ ಜೊತೆ ಹಿಂದೆ ಸೀಟ್ನಲ್ಲಿ ಕುಳಿತಳು. ಭರತ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಡ್ರೈವ್ ಮಾಡ್ತಾ ಮನೆ ಕಡೆ ಹೊರಟ. ಮೂವರ ಮಾತು ಮೌನವಾಗಿತ್ತು. ದಿವ್ಯಾ ಭರತ್ನ ಕಣ್ಗಳನ್ನು ಮಿರರ್ನಲ್ಲಿ ನೋಡ್ತಾ ಇದ್ದರೆ ಭರತ್ ಕೂಡ ಅವಳ ಕಣ್ಣುಗಳನ್ನು ಮಿರರ್ನಲ್ಲಿ ನೋಡ್ತಾ ಇದ್ದ. ಅವರ ಮಾತುಗಳು ಕಣ್ಣಿನ ಹನಿಗಳ ಜೊತೆ ಮುಗಿಯತೊಡಗಿದವು. ಮನೆಗೆ ಬಂದು ಕಾರಿಂದ ಇಳಿದು ಮನೆಯೊಳಗಡೆ ಹೋದರೆ ಅಪ್ಪ ಅಮ್ಮ ಸೋಫಾದ ಮೇಲೆ ಕೂತಿದ್ರು. ದಿವ್ಯಾನ ನೋಡಿ, ಓ ಬಂಗಾರಿ ಬಂದ್ಯಾ, ಬಾ ಇಲ್ಲಿ ಕೂತ್ಕೋ, ಸ್ವಲ್ಪ ಮಾತಾಡೋಣ ಅಂದರು ರಘುವೀರ್ ವಂಶಿ. ದಿವ್ಯಾ: ಇಲ್ಲಪ್ಪ, ನಂಗೆ ತುಂಬ ಟಯರ್ಡ್ ಆಗಿದೆ, ಆಮೇಲೆ ಸಿಗ್ತೀನಿ ಅಂದ್ಲು. ರಘುವೀರ್ ವಂಶಿ: ಬೆಳಿಗ್ಗೆಯಿಂದ ಬ್ಯುಸಿ, ನೀನು ಬರ್ತ್ಡೇ ಗರ್ಲ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂದೆ. ಯಾರು ಏನು ಸರ್ಪ್ರೈಸ್ ಕೊಟ್ಟರು ನಿನಗೆ? ಯಾರು ಸರ್ಪ್ರೈಸ್ ಇಷ್ಟ ಆಯಿತು ಅದೆಲ್ಲ ಹೇಳಲ್ವಾ ನಮಗೆ? ದಿವ್ಯಾ ವ್ಯಂಗ್ಯವಾಗಿ ನಗ್ತಾ:
ತುಂಬ ಜನ ಸರ್ಪ್ರೈಸ್ ಕೊಟ್ಟರು ಅಪ್ಪ. ಆದರೆ ಅಂಬುಜಮ್ಮ ಕೊಟ್ಟ ಸರ್ಪ್ರೈಸ್ನ ನಾನು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಅಪ್ಪ. ದ ಬೆಸ್ಟ್ ಗಿಫ್ಟ್ ಇನ್ ದ ವರ್ಲ್ಡ್ ಟು ಮೀ ಅಂತ ಕಣ್ಣು ತುಂಬಿಕೊಂಡು ತನ್ನ ರೂಮ್ಗೆ ಹೊರಟು ಹೋದ್ಲು. ಎಪಿಸೋಡ್ 172. ಒಂದೊಳ್ಳೆ ಸಂಬಂಧ ಬಂತು. ದಿವ್ಯಾ ನೋವಲ್ಲಿ ಎಲ್ಲರೂ ಬಹಳ ಸರ್ಪ್ರೈಸ್ ಕೊಟ್ಟರು. ಆದರೆ ಅಂಬುಜಮ್ಮ ಕೊಟ್ಟ ಸರ್ಪ್ರೈಸ್ ನನ್ನ ಲೈಫ್ನಲ್ಲಿ ಮರೆಯೋಕೆ ಆಗದೆ ಇರೋವಂಥ ಸರ್ಪ್ರೈಸ್ ಅಂತ ಹೇಳಿ ರೂಮ್ಗೆ ಹೋದ್ಲು. ಅವಳು ಹೇಳಿದ ಮಾತು ಅಂಬುಜ ಮತ್ತು ಭರತ್ಗೆ ಬಿಟ್ಟು ರಘುವೀರ್ ವಂಶಿ ಮತ್ತು ರತ್ನಮಾಲವ್ರಿಗೆ ಅರ್ಥ ಆಗಲಿಲ್ಲ. ಓ ಹೌದಾ ಅಂಬುಜಮ್ಮ, ಅಂಥದ್ದೇನು ಸರ್ಪ್ರೈಸ್ ಕೊಟ್ರಿ ಅವಳಿಗೆ? ಆ್ಯಕ್ಚುಲಿ ಅವಳು ತುಂಬ ಸರ್ಪ್ರೈಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ಬಂದಿದ್ದನ್ನು ಲೈಫ್ ಲಾಂಗ್ ಜೋಪಾನ ಮಾಡ್ತಾಳೆ. ನನ್ನ ಬಂಗಾರ ಅದು ಅಂದರು ಅಂಬುಜ. ಆ ಬಂಗಾರ ಯಾವಾಗಲೂ ಖುಷಿಯಾಗಿರಬೇಕು, ಅಷ್ಟೇ ನನಗೂ ಬೇಕಾಗಿರೋದು ಅಂತ ಅಲ್ಲಿಂದ ಹೋದರು. ರಘುವೀರ್ ವಂಶಿ ಅವರು ಭರತ್ ನನ್ನ ಜೊತೆ ಬಾ ಅಂತ ಅವನ ಜೊತೆಗೆ ಹೊರಗೆ ಹೋದರು. ದಿವ್ಯಾ ನೋವಿಗೆ ಪಾರವೇ ಇರಲಿಲ್ಲ. ಒಂದು ರೀತಿಯಲ್ಲಿ ತುಂಬ ಡಲ್ಲಾಗಿರ್ತಾ ಇದ್ಲು. ಎಂದಿನಂತೆ ಭರತ್ತೆ ಅವಳನ್ನ ಕಾಲೇಜ್ಗೆ ಪಿಕಪ್ ಡ್ರಾಪ್ ಮಾಡ್ತಿದ್ದ. ಆದರೆ ಅವರಿಬ್ಬರ ಮಧ್ಯೆ ಮೌನವೇ ಆವರಿಸ್ತಿತ್ತು. ಸಮಯ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅವಳನ್ನು ಅವಳ ಪಾಡಿಗೆ ಬಿಟ್ಟಿದ್ರು. ಅವಳ ಫೈನಲ್ ಎಕ್ಸಾಮ್ಸ್ ಕೂಡ ಮುಗ್ದಿತ್ತು. ಈ ಕಡೆ ರತ್ನಮಾಲಾ ಅವರು ತಮ್ಮ ಮಾತಿಗೆ ಬೆಲೆ ಕೊಟ್ಟು ದಿವ್ಯಾಳನ್ನು ತಮ್ಮ ಜೊತೆ ಕಳಿಸ್ಕೊಡ್ಲಿಲ್ಲ ಎಂಬ ಕೋಪದಿಂದ ಕೊತ ಕುದೀತಾ ಇದ್ಲು. ಗಂಗೂಬಾಯಿ ಮತ್ತೆ ಹೋಗಿ ದಿವ್ಯಾಳನ್ನು ಕಳಿಸ್ಕೊಡಿ ಅಂದರೆ ಅವರು ಬಿಲ್ಕುಲ್ ಒಪ್ಪೋದಿಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹೇಗಾದರೂ ಮಾಡಿ ದಿವ್ಯಾಳನ್ನು ನಿತ್ಯಳನ್ನಾಗಿ ಬದಲಾಯಿಸಬೇಕು ಅನ್ನೋ ಪಣ ತೊಟ್ಟಿದ್ಲು. ಅದ್ರ ಜೊತೆಗೆ ಅವಳಿಗೆ ಮನೆಹಾಳು ಐಡಿಯಾ ಕೂಡ ಬಂತು. ತಮ್ಮ ರುದ್ರಪ್ರಸಾದ್ನ ಜೊತೆ ಆ ಐಡಿಯಾ ಶೇರ್ ಮಾಡಿಕೊಂಡ್ಳು. ಏನಂದರೆ ಹೇಗಿದ್ದರೂ ದಿವ್ಯಾನ ನಿತ್ಯಳನ್ನಾಗಿ ಬದಲಾಯಿಸೇ ತೀರಬೇಕಿತ್ತು. ಅದರೊಟ್ಟಿಗೆ ರಘುವೀರ್ ವಂಶಿ ಅವ್ರಿಗೆ ಒಬ್ಬಳೇ ಮಗಳು, ಅವ್ರಿಗೆ ಕೂಡ ಬೇಕಾದಷ್ಟು ಆಸ್ತಿ ಅಂತಸ್ತು ಹೇರಳವಾಗಿರೋದ್ರಿಂದ ಅದರ ಸಂಪೂರ್ಣ ಹಕ್ಕಿರೋದು ದಿವ್ಯಾಗೆ. ಅದನ್ನು ಬಿಟ್ಟರೆ ದಿವ್ಯಾಳನ್ನ ಮದುವೆ ಆಗೋ ಹುಡುಗನಿಗೆ. ಹೀಗಿದ್ದಾಗ ಅದನ್ನು ಕೂಡ ತಮ್ಮ ವಶ ಮಾಡ್ಕೋಬೇಕು ಅನ್ನೋದೊಂದು ಮನೆಹಾಳು ಐಡಿಯಾ ಬಂತು. ಅದಕ್ಕಾಗಿ ತಮ್ಮ ಕಡೆ ಒಬ್ಬ ಹುಡುಗನಿಗೆ ಅವಳನ್ನು ಮದುವೆ ಮಾಡಿಕೊಂಡ್ರೆ ದಿವ್ಯಾ ಆಸ್ತಿ ಜೊತೆಗೆ ದಿವ್ಯಾ ಕೂಡ ಅವರ ಕಂಟ್ರೋಲ್ನಲ್ಲಿ ಇರ್ತಾಳೆ. ಆಗ ದಿವ್ಯಾನ ನಿತ್ಯಾಳನ್ನಾಗಿ ಬದಲಾಯಿಸೋಕೆ ಈಸಿ ಆಗುತ್ತೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಪ್ಲ್ಯಾನ್ ಮಾಡಿಕೊಂಡ್ರು. ಈಗಾಗಲೇ ಒಂದು ಸಲ ಹೋಗಿ ದಿವ್ಯಾನ ಕಳಿಸ್ಕೊಡಿ ಅಂತ ಕೇಳಿ ಅವರಲ್ಲಿ ಅನುಮಾನ ಹುಟ್ಟಾಕಿ ಬಂದಿದ್ದಾರೆ. ಮತ್ತೆ ಹೋಗಿ ಕೇಳಿದರೆ ಅವರು ನಂಬಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅಲ್ಲಿನ ಒಬ್ಬರು ಮದುವೆ ಬ್ರೋಕರ್ ಮೂಲಕ ಈ ಸಂಬಂಧ ದಿವ್ಯಾ ಮನೆಗೆ ತಲುಪಿಸೋ ಹುನ್ನಾರ ಮಾಡಿದರು. ಆ ಬ್ರೋಕರ್ ಒಬ್ಬ ತುಂಬ ಹೆಸರುವಾಸಿ ಬ್ರೋಕರ್ ಆಗಿದ್ದ. ಅವನು ಇಡೀ ಶುಂಠಿಕೊಪ್ಪದ ದಿ ಬೆಸ್ಟ್ ಮ್ಯಾಚ್ ಮೇಕರ್ ಅಂದರೂ ತಪ್ಪಾಗಲ್ಲ. ಇದುವರೆಗೂ ಅದೆಷ್ಟು ಜೋಡಿಗಳಿಗೆ ಮ್ಯಾಚ್ ಮಾಡಿ ಮದುವೆ ಮಾಡಿಸಿದ್ದಾರೆ. ಅವರು ಮ್ಯಾಚ್ ಮಾಡಿದ ಜೋಡಿಗಳು ಇಲ್ಲಿ ತನಕ ಬೇರೆಯಾಗಿಲ್ಲ. ಅಂತಹ ಒಳ್ಳೆ ಬ್ರೋಕರ್ ಆಗಿದ್ದರೂ ಅವರನ್ನು ಮೀಟ್ ಮಾಡಿ ದಿವ್ಯಾಗೆ ಒಂದು ಸಂಬಂಧ ಇದೆ, ನಾವು ಹೋಗಿ ಕೇಳಿದ್ರೆ ನಂಬಲ್ಲ, ದಿವ್ಯಾಗೆ ಒಳ್ಳೆ ಮ್ಯಾಚ್ ಅಂತ ಹೇಳಿ ಒಪ್ಪಿಸಿ ರಘುವೀರ್ ವಂಶಿ ಅವರ ಮನೆಗೆ ಕಳಿಸಿದ್ರು. ಆ ಬ್ರೋಕರ್ ಏನು ಅವ್ರ ಜೊತೆ ಕೈ ಜೋಡಿಸಿಲ್ಲ. ಒಂದು ಹುಡುಗಿ ಚೆನ್ನಾಗಿರ್ತಾಳೆ ಅಂದರೆ 4 ಒಳ್ಳೆಯ ಮಾತು ಕೇಳಿ ಹುಡುಗಿಯ ಮನೆಯವರ ಜೊತೆ ಮಾತಾಡಿ ಮದುವೆ ಗೊತ್ತು ಮಾಡ್ತಿದ್ರು. ಅವ್ರು ಹೇಳಿದ ಮಾತು ಕೇಳಿ ದಿವ್ಯಾಗೆ ಒಳ್ಳೇದಾಗುತ್ತೆ ಅಂತ ಅವ್ರ ಮನೆಗೆ ಬಂದರು. ರಘುವೀರ್ ವಂಶಿ ಅವರು ಅವರನ್ನು ನೋಡಿ, ಓ ರಾಯರು ಬನ್ನಿ ಒಳಗೆ, ರತ್ನ ರಾಯರು ಬಂದಿದ್ದಾರೆ, ಜ್ಯೂಸ್ ತೊಗೊಂಡು ಬಾ. ಅಲ್ಲಿಗೆ ಅಂಬುಜ ಮತ್ತು ಭರತ್ ಕೂಡ ಬಂದರು. ರತ್ನಮಾಲಾ ಅವರು ಜ್ಯೂಸ್ ತೊಗೊಂಡು ಬಂದು ಅವ್ರಿಗೆ ಕೊಟ್ಟರು. ಬ್ರೋಕರ್ ಚೆನ್ನಾಗಿದ್ದೀರಾ ಅಮ್ಮ ಅಂತ ಕೇಳಿದ್ರು. ಅದಕ್ಕೆ ಅವರು ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳಿದ್ರು. ಅವರು ಕೂಡ ಭಗವಂತನ ಆಶೀರ್ವಾದ ಚೆನ್ನಾಗಿದ್ದೀನಮ್ಮ ಅಂದ. ಹಾಗೆ ರಾಯರೇ, ನಾನು ಬಂದ ವಿಚಾರ ಏನು ಅಂದರೆ ನಿಮ್ಮ ಮಗಳು ದಿವ್ಯಮ್ಮಂಗೆ ಒಂದು ಸಂಬಂಧ ಬಂದಿದೆ. ಅವ್ರ ಕೈಗೆ ಒಂದು ಫೋಟೋ ಕೊಟ್ಟರು. ಇದೇ ಹುಡುಗನ ಫೋಟೋ. ಹೇಗಿದ್ದಾನೆ ಹುಡುಗ? ಫಾರಿನ್ ರಿಟರ್ನ್, ತುಂಬ ಓದ್ಕೊಂಡಿದ್ದಾನೆ, ಅದು ಅಲ್ಲದೆ ಒಳ್ಳೆ ಸಂಪಾದನೆ ಇದೆ. ನಿಮ್ಮ ಮನೆತನಕ್ಕೆ ಒಪ್ಪುವಂಥ ಮನೆತನ ಅವ್ರದ್ದು. ಒಬ್ಬನೇ ಮಗ ಬೇರೆ. ನಿಮ್ಮ ಮಗಳು ಇಲ್ಲಿ ಹೇಗೆ ರಾಣಿ ಆಗಿದ್ದಾಳೋ ಅಲ್ಲೂ ಕೂಡ ರಾಣಿ ಹಾಗೆ ಇರ್ತಾಳೆ. ಅವರು ಅಮೇರಿಕದಿಂದ ರೀಸೆಂಟಾಗಿ ಇಂಡಿಯಾಗೆ ಬಂದು ಸೆಟ್ಲಾದರು. ಬೆಂಗಳೂರಿನಲ್ಲಿದ್ದಾರೆ. ನೀವು ಹ್ಞೂ ಅಂದರೆ ನಾಳೆನೇ ಹುಡುಗಿ ಬರೋಕ್ಕೆ ಹೇಳ್ತೀನಿ ಅಂದರು. ಅವ್ರ ಮಾತುಗಳನ್ನ ಕೇಳಿ ಭರತ್ ಮನಸ್ಸು ತುಂಬ ಭಾರವಾಯಿತು. ನೋವಲ್ಲಿ ತನ್ನ ಅಮ್ಮನ ಕಡೆ ನೋಡ್ದ. ಅಂಬುಜ ಅವರ ಮನಸ್ಸಲ್ಲಿ ತನ್ನ ಮಗನಿಗೆ ತನ್ನಿಂದ ಆದ ಅನ್ಯಾಯದ ಬಗ್ಗೆ ಬೇಜಾರಿದ್ರು. ರಘುವೀರ್ ವಂಶಿ ಮತ್ತು ರತ್ನಮಾಲಾ ಅವ್ರಿಗೆ ನಾಟಕೀಯ ನಗುವನ್ನು ಮುಖದಲ್ಲಿ ಬರೆಸ್ಕೊಂಡಿದ್ರು. ರಘುವೀರ್ ವಂಶಿ, ಆಯಿತು ರಾಯರೇ, ನೀವು ಹೇಳಿದ ಮೇಲೆ ಖಂಡಿತ ಒಳ್ಳೆಯ ಸಂಬಂಧನೇ ಆಗಿರುತ್ತೆ. ಹುಡುಗನೂ ಚೆನ್ನಾಗಿದ್ದಾನೆ. 1 ನಿಮಿಷ ನನ್ನ ಮಗಳನ್ನು ಒಂದು ಮಾತು ಕೇಳಿ ಹೇಳ್ತೀನಿ ಅಂತ ದಿವ್ಯಾ ಬಂಗಾರಿ ಅಂದರು. ದಿವ್ಯಾ ಹೊರಗಡೆ ಬಂದು ಏನಪ್ಪ ಅಂದ್ಲು. ರಘುವೀರ್ ವಂಶಿ, ಮಗಳೇ ನಿನಗೆ ಅಂತ ಒಂದು ಒಳ್ಳೆ ಸಂಬಂಧ ಬಂದಿದೆ. ನಿನಗೆ ಓಕೆ ಆದರೆ ನಾಳೆನೇ ಹೆಣ್ಣು ನೋಡೋಕ್ಕೆ ಬರ್ತಾರಂತೆ.
ತಗೋ ಇದೇ ಹುಡುಗನ ಫೋಟೋ, ಒಂದ್ಸಲ ನೋಡಿ ನಿಂಗೆ ಓಕೆನಾ ಅಂತ ಹೇಳು ಅಂತ ಕೇಳಿದ್ರು. ದಿವ್ಯಾ ಭರತ್ನ ನೋಡಿ ಕಣ್ ತುಂಬಿಕೊಂಡು ನಿಮ್ಗೆ ಓಕೆನಾ ಅಪ್ಪ ಅಂದ್ಲು. ರಘುವೀರ್ ವಂಶಿ ನನಗೇನೋ ಓಕೆ ಮಗಳೇ, ಆದರೆ ನಾಳೆ ಅವ್ರ ಜೊತೆ ಬದುಕಿ ಬಾಳ್ಬೇಕಾದವಳು ನೀನು ಓಕೆ ಮಾಡಬೇಕು. ತಗೋ ಒಂದ್ಸಲ ನೋಡಿ ನಿನ್ನ ನಿರ್ಧಾರ ಹೇಳು. ದಿವ್ಯಾ ಆ ಫೋಟೋನ ಸುಮ್ಮನೆ ಕೂಡ ನೋಡಲಿಲ್ಲ. ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅಪ್ಪ ಅಂತ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡು ಅಳೋಕ್ಕೆ ಶುರು ಮಾಡಿದ್ಲು. ರಘುವೀರ್ ವಂಶಿ ಸರಿ ರಾಯ್ರೆ, ನೀವು ಅವರನ್ನು ನಾಳೆನೇ ಬರೋಕ್ಕೆ ಹೇಳಿ ಅಂದರು. ಬ್ರೋಕರ್ ನೀವೇನೇ ಹೇಳಿ ರಾಯ್ರೆ, ನಿಮ್ಮ ಮಗಳು ಅಪರೂಪದಲ್ಲಿ ಅಪರೂಪ. ಇವಾಗಿನ ಕಾಲದ ಹೆಣ್ಮಕ್ಳು ಅಪ್ಪ ಅಮ್ಮನ್ನ ಮೀರಿ ತಮ್ಮ ಜೋಡಿಗಳನ್ನ ತಾವೇ ಹುಡ್ಕೊತವೆ. ಆದರೆ ನಿಮ್ಮಿಷ್ಟನೇ ನನ್ನಿಷ್ಟ ಅಪ್ಪ ಅಂತ ಹೇಳ್ತಾ ಇದ್ದಾಳೆ, ಎಂಥ ಗುಣ ರಾಯ್ರೆ. ರಘುವೀರ್ ವಂಶಿ ಅವಳು ನನ್ನ ಮಗಳು ರಾಯ್ರೆ, ಬಂಗಾರ ಅದು. ನನ್ನ ತಲೆ ತಗ್ಸೋ ಕೆಲಸ ಯಾವತ್ತೂ ಮಾಡಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರಿ ನಾನಿನ್ನು ಹೊರಡ್ತೀನಿ, ನಾಳೆ ಬರ್ತೀನಿ ಅಂತ ಅಲ್ಲಿಂದ ಹೋದರು. ರಾತ್ರಿ ಆಗಿತ್ತು. ಭರತ್ ತನ್ನ ರೂಮ್ನಲ್ಲಿ ಮಲಗಿದ್ದ. ದಿವ್ಯಾ ಅವನ ರೂಮ್ಗೆ ಬಂದು ಪಿಸು ಧ್ವನಿಯಲ್ಲಿ ಮಾವಾ ಮಾವಾ ಅಂದ್ಲು. ಭರತ್ಗೆ ಎಚ್ಚರ ಆಗಲಿಲ್ಲ. ದಿವ್ಯಾ ನಾನು ಅವಾಗಿಂದ ಮಾವ ಅಂತಲೇ ಇದ್ದೀನಿ, ಎಮ್ಮೆ ಥರ ಬಿತ್ಕೊಂಡಿದ್ಯಾ, ಮಾಡ್ತೀನಿರು ನಿಂಗೆ ಅಂತ ಅವನ ಕಿವಿ ಹಿಡಿದು ಹಿಂಡಿದ್ಲು. ಭರತ್ ಎಚ್ಚರ ಆಗಿ ಅಂತ ಕಣ್ಬಿಟ್ಟು ನೋಡಿದ್ದೆ ಶಾಕ್ ಆಯಿತು. ಪಟ್ಟಂತ ಎದ್ದು ಕೂತ. ಬಂಗಾರಿ ನೀನು ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಯಾರಾದರೂ ನೋಡಿದ್ರೆ ಮೊದಲಿನಿಂದ ಹೋಗು ಅಂದ. ದಿವ್ಯಾ ಶ್ ಅಂತ ಅವನ ಬಾಯಿ ಮುಚ್ಚಿ ಬಾ ನಿನ್ನ ಜೊತೆ ಮಾತಾಡಬೇಕು ಪಿಸ್ಕೊಟ್ಟಿದ್ಲು. ಭರತ್ ಏನು ಅಂತ ಇಲ್ಲೇ ಹೇಳು ಬಂಗಾರಿ, ನಾವು ಹಾಗೆಲ್ಲ ಕದ್ದು ಮುಚ್ಚಿ ಮಾತಾಡೋಕ್ಕೇನಿದೆ, ಅಮ್ಮಂಗೆ ಕೊಟ್ಟಿರೋ ಮಾತು ಮರೆತು ಹೋಯ್ತಾ? ದಿವ್ಯಾ ಕೋಪದಲ್ಲಿ ನೀನು ನಿಮ್ಮಮ್ಮ ಒಂದು ಸಲ ಕೊಟ್ಟಿರೋ ಮಾತನ್ನು ಅದೆಷ್ಟು ಸಲ ನೆನಪಿಸ್ತೀರಾ? ನನಗೆಲ್ಲ ಚೆನ್ನಾಗಿ ನೆನಪಿದೆ, ಮುಚ್ಕೊಂಡು ನನ್ನ ಜೊತೆ ಬಾ. ಅವರಿಬ್ಬರ ನಡುವಿನ ಮಾತುಕತೆ ಅಂಬುಜ ಅವ್ರ ಕಿವಿಗೂ ಬಿತ್ತು. ಎಚ್ಚರ ಆಗಿ ಭರತ್ ರೂಮ್ ಕಡೆ ನೋಡಿದ್ರೆ ಲೈಟ್ಸ್ ಆನ್ ಇತ್ತು. ಇವನು ಇನ್ನೂ ಮಲಗಿಲ್ವಾ? ಇಷ್ಟೊತ್ತಿನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅವನ ರೂಮ್ ಕಡೆ ಹೆಜ್ಜೆ ಇಟ್ರು. ದಿವ್ಯಾ ಭರತ್ನ ಕೈ ಹಿಡಿದು ರೂಮಿಂದ ಹೊರಗೆ ಬರ್ತಾ ಇರೋದು ನೋಡಿ ಶಾಕ್ ಆಗಿ 2 ಹೆಜ್ಜೆ ಹಿಂದೆ ಸರಿದು ಗೋಡೆವರೆಗೆ ನಿಂತರು. ಮನಸ್ಸಲ್ಲಿ ನನಗೆ ಮಾತು ಕೊಟ್ಟಿದ್ರು, ಇವರಿಬ್ಬರು ಇನ್ನೂ ಮುಂದುವರಿತಾ ಇದ್ದಾರಾ? ಇಲ್ಲ, ನನ್ನ ಮಗ ಹಾಗೆಲ್ಲ ಮಾಡಲ್ಲ. ಇಷ್ಟೊತ್ತಿನಲ್ಲಿ ದಿವ್ಯಾ ಭರತ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂದ್ಕೊಂಡು ಅವ್ರ ಹಿಂದೆನೇ ಹೋದರು. ದಿವ್ಯಾ ಭರತ್ನ ಟೆರೆಸ್ ಮೇಲೆ ಕರ್ಕೊಂಡು ಬಂದ್ಲು. ಭರತ್ ದಿವ್ಯಾ ಕೈ ಬಿಡು, ಏನಿದು ನಿನ್ನ ಹುಚ್ಚಾಟ? ಇಷ್ಟೊತ್ತಿನಲ್ಲಿ ಟೆರೆಸ್ ಮೇಲೆ ಯಾಕೆ ಕರ್ಕೊಂಡು ಬಂದೆ? ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಮ್ಮ ನೋಡಿದ್ರೆ ಮುಗೀತು ನಮ್ಮ ಕತೆ, ಮಾತು ತಪ್ಪಿ ಮುಂದುವರಿತಾ ಇದ್ದೀವಿ ಅಂದ್ಕೊಳ್ಳಲ್ವಾ ಅಂತ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದ. ದಿವ್ಯಾ ಅಪ್ಪ ಅಮ್ಮನ ಮಗನೇ, ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊ, ಹಾಗೇನೂ ಆಗಲ್ಲ ಅಂತ ತನ್ನ ಕೈಯಲ್ಲಿದ್ದ ವಾಚ್ ನೋಡಿಕೊಂಡು ಅವನ್ನೇ ನೋಡ್ತಾ ನಾನು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದು ಗೊತ್ತಾ? ಅಲ್ಲಿ ನೋಡು ಅಂತ ಆ ಕಡೆ ಕೈ ತೋರಿಸಿದ್ಲು. ಭರತ್ ಅದನ್ನು ನೋಡ್ತಾ ಇದ್ದ ಹಾಗೆ ಸರ್ಪ್ರೈಸ್ ಆಗಿಬಿಟ್ಟ. ದಿವ್ಯಾ ಒಂದು ಪುಟ್ಟ ಟೇಬಲ್ನಲ್ಲಿ ಭರತ್ನ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ಲು. ಅಂಬುಜ ಕೂಡ ಅದನ್ನು ನೋಡಿದ್ರು. ಅಯ್ಯೋ ನಾನು ಇದನ್ನು ಮರ್ತೇ ಬಿಟ್ನಾ ಅಂತ ನಿಂತಿದ್ರು. ದಿವ್ಯಾ ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ ಮಾವ. ಪ್ರಪಂಚದಲ್ಲಿರೋ ಖುಷಿಯೆಲ್ಲ ನಿಮಗೆ ಸಿಗಲಿ ಮಾವ. ನಾನು ಅಂದ್ಕೊಂಡಿದ್ದೆ ಪ್ರತಿ ವರ್ಷ ನಿನ್ನ ಬರ್ತ್ಡೇನ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ, ಆದರೆ ಎಲ್ಲ ಉಲ್ಟಾಗೋಯ್ತಲ್ಲ ಮಾವ. ನನ್ನ ಕಡೆಯಿಂದ ನಿನ್ನ ಬರ್ತ್ಡೇಗೆ ಇದೇ ಕೊನೆ ವಿಶಸ್ ಆಗುತ್ತೆ. ಯಾಕೆ ಹೇಳು? ನಾಳೆಯಿಂದ ನನ್ನ ಮೇಲೆ ಅಧಿಕಾರ ಚಲಾಯಿಸೋರು ಬೇರೆ ಅಲ್ವಾ, ಅದಕ್ಕೆ ಅಂತ ಕಣ್ತುಂಬಿಕೊಂಡು ತಗೋ ಮಾವ ಕಟ್ ಮಾಡಿ ಅಂದ್ಲು. ಅಂಬುಜ ಕೂಡ ಅಳ್ತಾ ದೇವ್ರೆ, ಇಂಥ ಬಂಗಾರದಂಥ ಮನಸ್ಸನ್ನು ನನ್ನಿಂದ ನೋಸೋ ಹಾಗೆ ಮಾಡಿಬಿಟ್ಟಿಯಲ್ಲ. ನನ್ನ ಮಗನ ಬಾಳಿನ ಸಂತೋಷ ಅವಳೇ ಅಂತ ಗೊತ್ತಿದ್ರು ನಾನೇ ದೂರ ಮಾಡಿ ಪಾಪ ಕಟ್ಕೊಳ್ತಾ ಇದ್ದೀನಿ ಅಂತ ಅಳ್ತಾ ಅಲ್ಲಿಂದ ಹೊರಟು ಹೋದರು. ಭರತ್ ದಿವ್ಯಾ ಆಸೆಯಿಂದ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸ್ದ. ಅವಳು ಕೂಡ ಅವನಿಗೆ ಕೇಕ್ ತಿನ್ನಿಸಿ ಒಂದು ಗಿಫ್ಟ್ನ ಪಾರ್ಸಲ್ ಮಾಡಿಸಿ ತಂದಿದ್ಲು. ಅದನ್ನು ಅವನ ಕೈ ಕೊಟ್ಟು ಮಾವ ಈ ಗಿಫ್ಟ್ನ ನೀನು ನನ್ನ ಮದುವೆ ಆದಮೇಲೆ ಓಪನ್ ಮಾಡಿ ನೋಡ್ತೀಯಾ? ಅಲ್ಲಿ ತನಕ ಇದನ್ನು ಓಪನ್ ಮಾಡಿ ನೋಡಲ್ಲ ಅಂತ ನನಗೆ ಮಾತು ಕೊಡು ಅಂತ ಕೈ ಚಾಚಿದ್ಲು. ಭರತ್ಗೆ ಆಶ್ಚರ್ಯ, ಇದು ಹುಟ್ಟುಹಬ್ಬದ ಪ್ರಯುಕ್ತ ಕೊಟ್ಟಿರೋ ಗಿಫ್ಟ್ ಅಂದಮೇಲೆ ನೀನು ಮದುವೆ ಆದಮೇಲೆ ಓಪನ್ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ಯಾ ಬಂಗಾರಿ? ಈ ಗಿಫ್ಟ್ಗೂ ನಿನ್ನ ಮದುವೆಗೂ ಏನು ಸಂಬಂಧ ಅಂತ ಕೇಳ್ದ. ದಿವ್ಯಾ ಸಂಬಂಧ ಇರೋದಕ್ಕೆ ಹೇಳ್ತಾ ಇದ್ದೀನಿ, ನಂಗೆ ಮಾತು ಕೊಡು. ಭರತ್ ಅವಳ ಕೈ ಮೇಲೆ ಕೈ ಇಟ್ಟು ಸರಿ ಬಂಗಾರಿ, ನಿನ್ನ ಮದುವೆ ಆಗೋ ತನಕ ನಾನು ಇದನ್ನು ಓಪನ್ ಮಾಡಲ್ಲ, ನಿನ್ನ ಮದುವೆ ಆದಮೇಲೆ ಓಪನ್ ಮಾಡೋದು ಅಂತ ಮಾತು ಕೊಟ್ಟ. ದಿವ್ಯಾ ಸ್ಮೈಲ್ ಮಾಡಿ ಥ್ಯಾಂಕ್ ಯು ಮಾವ
ಹೋಗಿ ಮಲ್ಕೋ, ಗುಡ್ ನೈಟ್ ಅಂತ ಹೇಳಿ ಹೋಗ್ತಾ ಇದ್ಲು. ಭರತ್ ಹೋಗುವೊಳಗೆ ಕೈ ಹಿಡಿದು ಎಳೆದು ಗಟ್ಟಿಯಾಗಿ ತಪ್ಕೊಂಡು, ಥ್ಯಾಂಕ್ ಯು ಬಂಗಾರಿ, ನಿನ್ನ ಮನಸ್ಸಲ್ಲಿ ಇಷ್ಟೊಂದು ನೋವಿದ್ರು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ಯಾ. ಆದರೆ ನೀನು ಹೇಳ್ದಾಗೆ ಈ ಬರ್ತ್ಡೇ ಇವತ್ತಿಗೆ ಕೊನೆ. ನೀನು ಇಲ್ಲದ ಬರ್ತ್ಡೇ ನಾನು ಇನ್ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಅಂದ. ನನಗಂತೂ ಇದು ತುಂಬ ಎಮೋಷ್ನಲ್ ಲವ್ ಸ್ಟೋರಿ ಅಂತ ಅನ್ನಿಸ್ತು. ತುಂಬ ಹಾರ್ಟ್ ಬ್ರೋಕನ್ ಲವ್ ಸ್ಟೋರಿ ಆಗಿದೆ. ಇದನ್ನು ಹೇಳ್ತಾ ಹೇಳ್ತಾ ನನ್ನ ಕಣ್ಣಲ್ಲಂತೂ ತುಂಬ ನೀರು ಬಂತು. ಹಾಗೆ ಇದನ್ನು ಕೇಳಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವರ ಲವ್ ಸ್ಟೋರಿ ಏನಾಗಬೇಕು, ಇವ್ರು ಒಂದಾಗಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಲವ್ ಸ್ಟೋರೀಸ್ಗೆ ಹೆಚ್ಚಿನ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.